ಹೊಸವಾಗಿ ಮದುವೆಯಾದ ಜೋಡಿ ಮಾಧವಿ ಮತ್ತು ಪುಲಕೇಶಿ. ಮಾಧವಿ ನೋಡಲು ತುಂಬಾ ಸುಂದರವಾಗಿರುತ್ತಾಳೆ. ಪುಲಕೇಶಿಯೂ ಕೂಡ ಫೇರ್ ಆಗಿರುತ್ತಾನೆ. ಇಬ್ಬರು ಧಾರವಾಡದವರು. ಪುಲಕೇಶಿ ಪುಣೆಯಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡುತ್ತಿದ್ದಾನೆ. ಅವರು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಬಾಡಿಗೆಗೆ ಇರುತ್ತಿದ್ದಾರೆ. ಹೊಸ ಜೋಡಿ ಆ ಫ್ಲಾಟ್ನಲ್ಲಿ ತುಂಬಾ ಸಂತೋಷದಿಂದ ಇರುತ್ತಾರೆ. ಅವರ ಅಪಾರ್ಟ್ಮೆಂಟ್ ಅಲ್ಲೇ ಪಕ್ಕದ ಮನೆಯಲ್ಲಿ ಇರುವ ಕನ್ನಡಿಗರ ಫ್ಯಾಮಿಲಿ ಒಂದು ಅವರಿಗೆ ಪರಿಚಯವಾಗುತ್ತದೆ. ಪ್ರತಿಭಾ ಆಂಟಿ ಮತ್ತು ಅವರ ಗಂಡ. ಪ್ರತಿಭಾ ಆಂಟಿಯ ಗಂಡ ಒಬ್ಬ ಸರ್ಕಾರಿ ಉದ್ಯೋಗಿ. ಪ್ರತಿಭಾ ಆಂಟಿಗೆ ಒಬ್ಬ ಮಗನಿದ್ದಾನೆ. ಅವನು ಕಿಶೋರ್ ಬಿ 3ನೇ ವರ್ಷ ಓದುತ್ತಿದ್ದಾನೆ. ಮಾಧವಿ ಮತ್ತು ಪ್ರತಿಭಾ ಆಂಟಿ ಕೆಲವೇ ದಿನಗಳಲ್ಲಿ ತುಂಬಾ ಕ್ಲೋಸ್ ಆಗುತ್ತಾರೆ. ಶಾಪಿಂಗ್ ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಇಬ್ಬರು ಒಟ್ಟಿಗೆ ಹೋಗುತ್ತಿದ್ದರು. ಕಿಶೋರ್ ಯಾವಾಗಲೂ ತನ್ನಷ್ಟಕ್ಕೆ ತಾನು ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗಿರುತ್ತಾನೆ. ಈ ಕಡೆ ಮಾಧವಿ ಯಾವಾಗಲೂ ಮೌನವಾಗಿ ಆಗಿರುತ್ತಾಳೆ. ಏಕೆಂದರೆ ಪುಲಕೇಶಿ ಆಫೀಸ್ಗೆ ಹೋಗುತ್ತಾನೆ. ಆದ್ದರಿಂದ ಮಾಧವಿ ಮನೆಯಲ್ಲಿ ಒಬ್ಬಳೇ ಇದ್ದು ಬೇಸರದಿಂದ ದುಃಖಿಸುತ್ತಾಳೆ. ಆದರೆ ಮಾಧವಿಯ ಹುಟ್ಟುಹಬ್ಬದ ದಿನ ಮಾತ್ರ ತುಂಬಾ ಸಂತೋಷವಾಗಿದ್ದಳು. ಆ ದಿನ ಪುಲಕೇಶಿ ಮನೆಯಲ್ಲೇ ಇದ್ದು ಅವಳ ಜೊತೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದ. ರಾತ್ರಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ವ್ಯವಸ್ಥೆ ಮಾಡಿದ್ದ. ಆನಂತರ ಇಬ್ಬರು ತಮ್ಮ ಮೊದಲ ರಾತ್ರಿ ಅನುಭವಿಸಿದ ಹಾಗೆ ಅನುಭವಿಸಿದ್ದರು. ಒಂದು ದಿನ ಪ್ರತಿಭಾ ಆಂಟಿ ತಮ್ಮ ಮದುವೆಯ ಆನಿವರ್ಸರಿ ದಿನ ಪಾಯಸ ಮಾಡಿ ಕಿಶೋರ್ ಹತ್ತಿರ ಮಾಧವಿಗೆ ಕೊಟ್ಟು ಕಳುಹಿಸಿದರು. ಅದುವರೆಗೆ ಮಾಧವಿ ಕಿಶೋರನ್ನು ನೋಡಿರಲಿಲ್ಲ. ಕಿಶೋರ್ ಅದನ್ನು ತೆಗೆದುಕೊಂಡು ಹೋಗಿ ಮಾಧವಿ ಮನೆಯ ಬಾಗಿಲು ತಟ್ಟಿದನು. ಒಳಗಿನಿಂದ ಯಾರು ಬಂದೆಯೇ ಎಂದು ಹೇಳುತ್ತಾ ಮಾಧವಿ ಬಾಗಿಲು ತೆರೆಯುತ್ತಿದ್ದಂತೆ ಎದುರುಗಡೆ ಕಿಶೋರ್ ಇದ್ದನು. ತಕ್ಷಣ ಕಿಶೋರ್ ನಮ್ಮ ಅಮ್ಮ ಪಾಯಸ ಕಳುಹಿಸಿದ್ದಾರೆ ಎಂದು ಮಾಧವಿಗೆ ಕೊಟ್ಟನು. ನೀವು ಪ್ರತಿಭಾ ಅವರ ಮಗನಾ ಎಂದು ಮಾಧವಿ ಕೇಳಿದಳು. ಅದಕ್ಕೆ ಕಿಶೋರ್ ನಾಚಿಕೊಂಡು ಹೌದು ಎಂದು ಹೇಳಿ ಹೋಗಿಬಿಟ್ಟನು. ಆ ದಿನ ಮಾಧವಿಯ ಗಂಡ ರಾತ್ರಿ 11 ಗಂಟೆಗೆ ಬಂದನು. ಮಾಧವಿ ಭೋಜನ ಮಾಡೋಣ ಎಂದಳು. ಸಾರಿ ಚಿನ್ನ ಸ್ನೇಹಿತರು ಬಲವಂತ ಮಾಡಿದ್ರು ಅಂತ ಅಲ್ಲಿಯೇ ತಿಂದೆ. ಈಗ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಎಂದು ಹೇಳಿ ಮಲಗಿಬಿಟ್ಟನು. ಮಾಧವಿಗೆ ತುಂಬಾ ನಿರಾಶೆಯಾಗಿ ತನ್ನ ಆಸೆಗೆ ತಣ್ಣೀರು ಎರಚಿಕೊಂಡು ಮಲಗಬೇಕಾಯಿತು. ಆದರೆ ಬಹಳ ಸಮಯದವರೆಗೆ ನಿದ್ರೆ ಬಾರದೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಮರುದಿನ ಮಾಧವಿ ಪ್ರತಿಭಾ ಆಂಟಿ ಮನೆಗೆ ಹೋಗಿ ಕುಳಿತಿದ್ದಳು. ಆಗ ಪ್ರತಿಭಾ ಮಾಧವಿಗೆ ನಮ್ಮ ಮಗನಿಗೆ ಕೆಲವು ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಡೌಟ್ಸ್ ಇವೆಯೇ ಎಂದು ಹೇಳಿದಳು. ಆ ಸಮಯಕ್ಕೆ ಸರಿಯಾಗಿ ಕಿಶೋರ್ ಪರೀಕ್ಷೆ ಬರೆದು ಮನೆಗೆ ವಾಪಸ್ಸಾಗುತ್ತಿದ್ದ. ಅವರ ಮನೆಯಲ್ಲಿ ಮಾಧವಿ ಇದ್ದುದನ್ನು ನೋಡಿ ತಕ್ಷಣ ತನ್ನ ಕೋಣೆಗೆ ಹೋಗಿಬಿಟ್ಟನು. ಮಾಧವಿ ಪ್ರತಿಭಾ ಜೊತೆ ನಿಮ್ಮ ಮಗನಿಗೆ ತುಂಬಾ ನಾಚಿಕೆ ಅನಿಸುತ್ತೆ ಎಂದಳು. ಮರುದಿನ ಪ್ರತಿಭಾ ಊರಿಗೆ ಹೋಗಬೇಕಾಯಿತು. ಕಿಶೋರ್ ಒಬ್ಬನೇ ಇದ್ದಾನೆ. ಅವನಿಗೆ ಏನಾದರೂ ಬೇಕಾದರೆ ಕೊಡುವ ಅಂದಳು. ಅದಕ್ಕೆ ಮಾಧವಿ ಅಯ್ಯೋ ಆಂಟಿ, ಅದನ್ನು ನೀವು ನನಗೆ ಹೇಳಬೇಕಾ? ಕಿಶೋರನ್ನು ಜಾಗ್ರತೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಅಂದಳು. ಸ್ವಲ್ಪ ಸಮಯದ ನಂತರ ಮಾಧವಿ ಕಿಶೋರ್ಗೆ ಸ್ನ್ಯಾಕ್ಸ್ ತೆಗೆದುಕೊಂಡು ಬಂದು ಬಾಗಿಲು ತಟ್ಟಿದಳು. ಕಿಶೋರ್ ಬಾಗಿಲು ತೆರೆದಾಗ ಎದುರಿಗೆ ಮಾಧವಿ ನಿಂತಿದ್ದಳು. ಮಾಧವಿ ಒಳಗೆ ಬಂದು ಕಿಶೋರ್ ಕೈ ಹಿಡಿದು ಏನು ಕಿಶೋರ್, ತುಂಬಾ ಓದುತ್ತಿದ್ದೀಯಾ? ಹಾಗೆ ಸ್ವಲ್ಪ ಊಟ ಕೂಡ ಮಾಡು ಅಂದಳು. ಕಿಶೋರ್ಗೆ ಒಮ್ಮೆಲೇ ಬೆವರು ಬಂತು. ಮರುದಿನ ಕಿಶೋರ್ ಪರೀಕ್ಷೆ ಮುಗಿಸಿ ಬಂದ ಮೇಲೆ ಮಾಧವಿ ಯಾವಾಗ ಬರುತ್ತಾಳೆ ಎಂದು ಕಾಯುತ್ತಿದ್ದ. ಮಾಧವಿ ಬಾಗಿಲು ತಟ್ಟಿದಳು. ಮಾಧವಿ ಆಮ್ಲೆಟ್ ಮಾಡಿ ಕಿಶೋರ್ಗೆ ಕೊಟ್ಟಳು. ಹೀಗೆ ಮಾತುಕತೆ ಶುರುವಾಯಿತು. ಮಾತಿನಲ್ಲಿ ನಿನಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರಾ ಎಂದು ಕೇಳಿದಳು. ಕಿಶೋರ್ಗೆ ಸ್ವಲ್ಪ ಟೆನ್ಷನ್ ಆಯಿತು. ಇಲ್ಲ ಮಾಧವಿ ಅವರೇ ಅಂದನು. ಗುಡ್ ನೈಟ್ ಹೇಳಿ ಹೋಗಲು ಹೊರಟಾಗ ಕಿಶೋರ್ ಮಾಧವಿ ಎಂದು ಕರೆದ. ಸ್ವಲ್ಪ ಹೊತ್ತು ಇಲ್ಲೇ ಇರುತ್ತೀಯಾ ಅಂದನು. ಮರುದಿನ ಪುಲಕೇಶಿ ಆಫೀಸ್ಗೆ ಹೋಗುತ್ತಿದ್ದಂತೆ ಕಿಶೋರ್ ಫೋನ್ ಮಾಡಿದ. ನಿನ್ನ ಗಂಡ ಪುಲಕೇಶಿ ಇದ್ದಾರೆನೋ ಅಂತ ಬರಲಿಲ್ಲ ಎಂದನು. ಮಾಧವಿ ನೀನು ಮೊದಲು ಮನೆಗೆ ಬಾ ಅಂದಳು. ಕಿಶೋರ್ ಬಂದ. ಮಾಧವಿ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳಿದೆ, ಆದರೆ ನೀನು ಯಾರೂ ಇಲ್ಲ ಅಂದೆ ಅಲ್ವಾ ಅಂದಳು. ಕಿಶೋರ್ ಒಬ್ಬ ಗರ್ಲ್ ಫ್ರೆಂಡ್ ಇದ್ದಾಳೆ, ಆದರೆ ಅವಳಿಗೆ ಲಿವಿಂಗ್ ರಿಲೇಶನ್ಶಿಪ್ ಎಂದರೆ ತುಂಬಾ ಇಷ್ಟ ಎಂದನು. ಅದನ್ನು ಕೇಳಿ ಮಾಧವಿ ಒಮ್ಮೆಲೆ ಮೌನವಾದಳು. ಕಿಶೋರ್ ಅವಳ ಮೆಸೇಜ್ಗಳನ್ನು ಮಾಧವಿಗೆ ತೋರಿಸಿದನು. ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಮುದ್ದು ಮಾಡುತ್ತಾಳಂತೆ ಎಂದು ಕೆಲವು ಫೋಟೋಗಳನ್ನು ತೋರಿಸಿದನು. ಮಾಧವಿ ಫೋಟೋಗಳನ್ನು ನೋಡುತ್ತಿದ್ದಾಗ ಪ್ರತಿಭಾ ಆಂಟಿ ಬಂದರು. ತಕ್ಷಣ ಕಿಶೋರ್ ಹೋಗಿಬಿಟ್ಟನು. ಆ ಫೋಟೋಗಳನ್ನು ನೋಡಿ ಮಾಧವಿಗೆ ಟೆಂಪ್ಟ್ ಆಗುತ್ತಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗದೆ ಪಕ್ಕದ ಮನೆಯ ಅಂಕಲ್ಗೆ ಫೋನ್ ಮಾಡಿದಳು. ಆ ಅಂಕಲಿಗೆ ಸುಮಾರು 45 ವರ್ಷ. ಅವನು ಬಂದು ಕೆಲಸ ಮಾಡುತ್ತಿರುವಾಗ ಮಾಧವಿ ಅವನ ಎದುರು ತನ್ನ ಸೌಂದರ್ಯ ಬೀಳುವ ಹಾಗೆ ನಡೆದುಕೊಳ್ಳುತ್ತಿದ್ದಳು. ಅವನು ಅದರ ಅಡ್ವಾಂಟೇಜ್ ತೆಗೆದುಕೊಂಡ ಹಾಗೆ ಇಬ್ಬರು ಸುಮಾರು ಅರ್ಧ ಗಂಟೆಯವರೆಗೂ ಎಲ್ಲವನ್ನೂ ಆನಂದಿಸಿದರು. ಮಾಧವಿ ಕೂಡ ಇದೇ ಒಳ್ಳೆಯ ಅವಕಾಶ ಅಂತ ತಿಳಿದು ಎಲ್ಲವನ್ನೂ ಚೆನ್ನಾಗಿ ಅನುಭವಿಸಿದಳು. ಆ ದಿನ ರಾತ್ರಿ ಪುಲಕೇಶಿ ನಾನು ಮನೆಗೆ ಬರುವುದಿಲ್ಲ ಅಂತ ಹೇಳಿದ.
ಮಾಧವಿಗೆ ಮತ್ತೊಂದು ಅವಕಾಶ ಸಿಕ್ಕಾಗ ಆಯ್ತು. ಅಂಕಲ್ ಫೋನ್ ಸ್ವಿಚ್ ಆಫ್ ಇತ್ತು. ತಕ್ಷಣ ಕಿಶೋರ್ಗೆ ಫೋನ್ ಮಾಡಿದಳು. ನೀನು ಆದಷ್ಟು ಬೇಗ ನಮ್ಮ ಮನೆಗೆ ಬಾ ಅಂದಳು. ಕಿಶೋರ್ ಬಂದಾಗ ಮಾಧವಿ ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ದಳು. ಎಲ್ಲವೂ ಸ್ವಲ್ಪ ಜಾಸ್ತಿಯಾಗಿಯೇ ಎಕ್ಸ್ಪೋಸ್ ಆಗುತ್ತಿತ್ತು. ಕಿಶೋರ್, ನೀವು ತುಂಬಾ ಸುಂದರವಾಗಿದ್ದೀರಾ ಅಂದ. ಮಾಧವಿ, ಪುಲಕೇಶಿ ನನ್ನನ್ನು ಏನು ಮಾಡುವುದಿಲ್ಲ, ಅವರು ಅದರಲ್ಲಿ ತುಂಬಾ ವೀಕ್ ಅಂದಳು. ಹಾಗಿದ್ದರೆ ಈಗ ನನ್ನನ್ನು ಏನು ಮಾಡು ಅಂತೀಯಾ ಅಂತ ಕಿಶೋರ್ ಕೇಳಿದಾಗ, ನಿನ್ನಿಂದ ಆಗುತ್ತೆ ಬಿಡಲೇ ಅಂದಳು ಮಾಧವಿ. ಕಿಶೋರ್ ಮಾಧವಿ ಹತ್ತಿರ ಹೋಗಿ ಅವಳ ಕೈಯನ್ನು ಹಿಡಿದು ಮುದ್ದು ಕೊಟ್ಟನು. ಮಾಧವಿ ಅವನ ಎಲ್ಲಾ ಕಾರ್ಯಕ್ಕೆ ಸಹಕರಿಸುತ್ತಿದ್ದಳು. ನಿನ್ನಂಥ ಹುಡುಗರು ಹುಡುಗಿಯರಿಗೆ ಬೇಗ ಇಷ್ಟವಾಗುತ್ತಾರೆ ಅಂದಳು. ಹೀಗೆ ಇಬ್ಬರು ಆಗಾಗ ಈ ರೀತಿಯ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ನಮಸ್ಕಾರ.